86 ಅಂತ ಹೇಳಿದ್ರೆ 2026 ಅಂತ ಹೇಳಿದ್ರೆ 40 ವರ್ಷದ ಹಿಂದೆ ಮೌಲಾಲಿ ನಗರ ರಚನೆ ಆಗಿದ್ದು. 40 ವರ್ಷದಿಂದ ಬಹಳ ಜನ MLA ಆದ್ರು, ಮುಖ್ಯಮಂತ್ರಿ ಆದ್ರು, ಮಂತ್ರಿಗಳಾದ್ರು, ಬಹಳ ಜನ ಪುರಸಭಾ ಸದಸ್ಯರಾದ್ರು. ಅವರವರು ತಮ್ಮ ಹಂತದಲ್ಲಿ ಹೋರಾಟ ಮಾಡಿದ್ರು. ಆದ್ರೆ ಈಗಿರೋ ಪುರಸಭಾ ಸದಸ್ಯರಿಗೆ ನನಗೆ ಒಂದು ಖುಷಿಯನ್ನು ತಿಳಿದ್ರೆ, ನಿಮ್ಗೆಲ್ಲ ಹಕ್ಕುಪತ್ರ ಕೊಡುವಂತ ಅವಕಾಶ ದೇವರು ಅಲ್ಲ ನಮ್ಮ ಕೈಲಿ ಕೊಟ್ಟ ಅಲ್ಲ ಅನ್ನೋದು ನಮ್ಗೊಂದು ದೊಡ್ಡ ಖುಷಿ ಅನ್ನಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ. ಯಾರೋ ಒಬ್ಬರು ತಮ್ಗೆ ಅಧಿಕಾರ ಸಿಕ್ಕಾಗ ನಾವು ಆರಾಮ್ ಬೆಂಗಳೂರಿನಾಗ ಇದ್ದೀವಿ, ಮೀಟಿಂಗ್ ಮಾಡಾಕತ್ತೀವಿ ಅಂತ ಹೇಳ್ಬೋದು. ಇದು ಇವತ್ತು ಬೆಳಗ್ಗಿಂದ ನಂದು 14ನೇ ಪ್ರೋಗ್ರಾಮ್. ಇದು ಇಲ್ಲಿ ಬಂದಿದ್ದು ಇಲ್ಲ, ಇನ್ನೂ ಅರ್ಧ ತಾಸು ಇಶಾ ಅಜಾ ಆದ್ಮೇಲೆ ಮಾಡೋಣ ಅಂತ ಹೇಳಿದ್ರು. ನಾವು ಮುನ್ಸಿಯವರ ಆಫೀಸ್ನಾಗ ಕೂತ್ಕೊಂಡ್ರೆ ಅವ್ರು ನಮ್ಗೆ ಏನಾರ ಬ್ರೆಡ್ ಬಟರ್ ದಬಾಸೆ ಏನ್ ಹೋದ್ರು ತಿನ್ನಿಸ್ತಾರೆ ನಮ್ಗಲ್ಲಿ. ಅವರು ತಿನ್ಕೊಂತ ಕುಂದ್ರಬಹುದು, ನಾವು ಕುಂದಿರ್ಲಿಲ್ಲ. ಕುಂದೂರು ಮತ್ತು ತವರ್ಮಳ್ಳಿ ಮತ್ತೆ ಮುಗಿಸ್ಕೊಂಡು ಈಗ ಬಂದೇವಿ. ಮತ್ತೆ 10 ಗಂಟೆಗೆ ಇನ್ನೊಂದು. ನಮ್ಮ ಉದ್ದೇಶ ಏನಂತ ಹೇಳಿದ್ರೆ, ಯಾವ ಉದ್ದೇಶಕ್ಕಾಗಿ ಜನ ನಮ್ಗೆ ಓಟ್ ಹಾಕಿರ್ತಾರ. ಇವತ್ತು 40 ವರ್ಷದ ಹೆಂಗ ಮೌಲಾಲಿ ನಗರದ್ದು 16, 17, 18 ವಾರ್ಡಿನ ಸಮಸ್ಯೆ ಐತಿ, ಇದೇ ತರ ನಮ್ಮ ಶಿಗ್ಗಾಂವ್ ಸುಂದ್ರ ವಿಧಾನಸಭಾ ಕ್ಷೇತ್ರದಾಗ 20,000 ಮನೆಗಳು ಮಾಡ್ಯಾರ. ಆ ಮನೆಗಳಿಗೆ ಉತ್ತಾರಿಲ್ಲ, ಆ ಮನೆಗಳಿಗೆ ಪಟ್ಟ ಇಲ್ಲ, ಸರ್ಕಾರಿ ಮನೆ ಹಾಕೊಳಕ್ ಆಗೋದಿಲ್ಲ. ನಮ್ಮ ಶಿಗ್ಗಾಂವ್ ಪಟ್ಟಣದಾಗ 2,000 ಮನಿ ಅದಾವು. ಎಷ್ಟು? 2,000 ಮನಿ ಅದಾವು. ಅದ್ರಾಗ 1,000 ಮನಿ ಪಟ್ಟ ರೆಡಿ ಮಾಡೀವಿ. ಮತ್ ಲಕ್ಷ್ಮಕ್ಕ ಹಿಂದ್ ಕುತ್ಕೊಂಡು ಇಲ್ರಿ ಆಶ್ರಯ ಪ್ಲಾಟಿಂದ ಅಂತ ಹೇಳಕತ್ತಿದ್ರು. ಅದನ್ನು ಕೂಡ ಮುಂದಿನ ವಾರ ಅದನ್ನು ರೆಡಿ ಮಾಡ್ತೀವಿ. ನಾವು ಮೊನ್ನೆ ಹಾವೇರಿ ಕಾರ್ಯಕ್ರಮ ನಡೆದಿತ್ತು. ಆ ಕಾರ್ಯಕ್ರಮದಲ್ಲಿ 8,000 ಪಟ್ಟ, ನಾ MLA ಆಗಿ ಬರೀ 14 ತಿಂಗಳಾಗೈತಿ. 14 ತಿಂಗಳಲ್ಲಿ 8,000 ಪಟ್ಟ ರೆಡಿ ಮಾಡೀನಿ. ಇನ್ನೂ ನಂದು ಮುಂದಿನ 2028ಕ್ಕೆ ನಿಮ್ ಕಡೆ ಓಟ್ ಕೇಳಕ್ ಬರೋ ಮೊದ್ಲ 20,000 ಮಂದಿಗೂ ಹಿಂಗ ಫಂಕ್ಷನ್ ಮಾಡ್ಕೊಂಡು ನಿಮ್ ಮನೆಗೆ ಪಟ್ಟ ಉತಾರು ನಿಮ್ಮ ಏನೈತಿ ಎಲ್ಲಾ ರೀತಿ ಕೊಟ್ಟು 2028ಕ್ಕೆ ಬಂದ್ ಮತ್ ನನ್ಗೆ ಓಟ್ ಹಾಕಿರಿ ಅಂತೇಳಿ ಕೇಳ್ತೀನಿ ಅನ್ನಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ, ಇವತ್ತು ನಿಮ್ಗೆ ಪಟ್ಟ ಯಾಕೆ ಬೇಕು, ಈ ಸ್ವತ್ತು ಯಾಕೆ ಬೇಕು ಅಂತ ಹೇಳಿದ್ರೆ, ನೀವು ಬಡವರು, ನೀವು ಸರ್ಕಾರದ ವತಿಯಿಂದ ಮನಿ ಹಾಕೋಬೇಕಂದ್ರೂ ನಿಮ್ಗೆ ದಾಖಲಾತಿಗಳು ಬೇಕು. ನಿಮ್ಗೆ ಏನಾದ್ರೂ ಕಷ್ಟ ಬಂದೈತಿ, ನಿಮ್ಗೆ 1 ಲಕ್ಷ 2 ಲಕ್ಷ ಸಾಲ ಬೇಕಂತ ಹೇಳಿದ್ರು ಕೂಡ ನಿಮ್ಮ ಹೆಸರಿಗೆ ದಾಖಲೆ ಇದ್ರೆ ಸಾಲ ಕೊಡ್ತಾರ. ಇಲ್ಲ ಅಂದ್ರೆ ನೀವು ಮತ್ತೆ ಇಲ್ಲಿ ಮೀಟರ್ ಬಡ್ಡಿ 4 ರೂಪಾಯಿ 5 ರೂಪಾಯಿ ಬಡ್ಡಿ ತಗೋಬೇಕು. ಆ 4 ರೂಪಾಯಿ 5 ರೂಪಾಯಿ ಬಡ್ಡಿ ತಗೊಂಡು ಅದರ ತ್ರಾಸ ಯಾರಿಗೂ ಬೇಡ. ತಾಯಿಗಿಂತ ಮಗಳ ದೊಡ್ಡದಂತಾರಲ್ಲ, ಆ ಲೆಕ್ಕ ಅಸಲ್ಕಿಂತ ಬಡ್ಡಿನೂ ದೊಡ್ಡದಾಗ್ತೈತಿ. ಈ ತರ ನಮ್ಮ ಬಡವರು ಬಹಳಷ್ಟು ಜನ ನೊಂದುತ್ತಾ ಇದ್ದಾರೆ. ಅದಕ್ಕಾಗಿ ನಾವೇನ್ ಮಾಡಿದ್ವಿ ಅಂತ ಹೇಳಿದ್ರೆ, ನನಗ 3.5 ವರ್ಷ ಕೊಟ್ಟಂತ ಈ ಅವಧಿಯಲ್ಲಿ ನಾನು ಸುಮಾರು 20,000 ಕುಟುಂಬಗಳಿಗೆ ನಾನು ಪಟ್ಟ ಕೊಡುವಂತ ಕಾರ್ಯಕ್ರಮ ನಮ್ಮ ತಾಲೂಕಿನ 132 ಹಳ್ಳಿಗಳಲ್ಲೂ ಮಾಡ್ತಾ ಇದ್ದೀನಿ. ವಿಶೇಷವಾಗಿ ಶಿಗ್ಗಾಂವ್, ಸೌನೂರ್, ಬಂಕಾಪುರ್ 3 ಊರಲ್ಲಿ ಸುಮಾರು 8,000 ನಿಮ್ಮಂಗ ಜನರಿಗೆ ಪಟ್ಟ ಕೊಡುವಂತ ಕೆಲಸ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ವಿಶೇಷವಾಗಿ ಇಲ್ಲೇ ನಮ್ಮ ಬಹಳಷ್ಟು ಮುಖಂಡರು, ಕೌಸ್ಖಾನ್ ಮುನ್ಷಿಯವರಾಗ್ಲಿ, ನಮ್ಮ ಮುನ್ನಾ ಅವರಾಗ್ಲಿ, ನಮ್ಮ ಹಜರತ್ ಅಲಿ ಅವರಾಗ್ಲಿ, ಆಸಿಫ್ ಅವರಾಗ್ಲಿ, ಆಮೇಲೆ ನಮ್ಮ ತಹಸೀಲ್ದಾರ್ ಅವರಾಗ್ಲಿ, ಚಂದ್ರಣ್ಣ, ಬಹಳಷ್ಟು ಜನ ಮಂಜಣ್ಣ ಇದ್ದಾರೆ. ಎಲ್ಲಾ ಮುಖಂಡರು ಅವರ ಈ 3 ವಾರ್ಡ್ನ್ಯಾಗ ಇವ್ರು ದುಡ್ದಾರ, ಮತ್ ಪಕ್ಕದ ವಾರ್ಡ್ನ್ಯಾಗ ಅಲ್ಲಿ ಅವ್ರು ದುಡ್ದಾರ. ಬಹಳಷ್ಟು ಜನ ವಿಶೇಷವಾಗಿ ನಮ್ಮ ಬಡವರಿಗೆ ಪಟ್ಟ ಕೊಡೋಣ ಅಂತೇಳಿ ನನ್ಗೊಂದು ಒಳ್ಳೆ ಟೀಮ್ ಸಿಕ್ಕೈತಿ. ಶಿಗ್ಗಾಂವಲ್ಲಿ ಒಳ್ಳೆ ಕೆಲಸ ಮಾಡುವಂತ ಪುರಸಭಾ ಸದಸ್ಯರಾಗ್ಲಿ, ಸ್ವಲ್ಪ ಮಂದಿ ಯುವ ಮುಖಂಡರು. ಇದು ರಾಜಕಾರಣ ಅಂತ ಹೇಳಿದ್ರೆ ನಾ ಯಾವಾಗಲೂ ಹೇಳ್ತಾ ಇರ್ತೀನಿ, ಅವಕಾಶ ಕೊಟ್ಟಾಗ ನಾವೇನ್ ಕೆಲಸ ಮಾಡ್ತೀವಿ ಅದ ಇಂಪಾರ್ಟೆಂಟ್. 1971ರಲ್ಲಿ ಇಂದಿರಾ ಗಾಂಧಿ ಉಳುವವನೇ ಒಡೆಯ ಕಾನೂನು ತಂದು, ಆ ಕಾನೂನು ಪ್ರಕಾರ ಬಹಳಷ್ಟು ಲಕ್ಷಾಂತರ ಜನ ನಮ್ಮ ದೇಶದಲ್ಲಿರುವಂತ ಬಡವರಿಗೆ ಪಟ್ಟ ಕೊಟ್ಟು ಜಮೀನ್ ಕೊಟ್ಟಿದ್ರು. ಇವತ್ತು ಅವ್ರ ಹೆಸರು ಅಜರಾಮರ ಐತಿ. ಇವತ್ತು ಶಿಗ್ಗಾಂವ್, ಸೌಂದರ್, ಬಂಕಾಪುರ್ನಾಗ ಕುಡಿಯೋ ನೀರಿನ ಬಹಳ ತ್ರಾಸ ಐತಿ. ನಿಮ್ಗೆಲ್ಲ ಕುಡಿಯಕ್ ಸರಿ ನೀರು ಸಿಗ್ತಾ ಇಲ್ಲ. ನನ್ಗೊಂದು ದೇವರ ಅವಕಾಶ ಕೊಟ್ಟ. ಮಾನ್ಯ ಮುಖ್ಯಮಂತ್ರಿಗಳ ಕಡೆ ನಾನು ಮನವಿ ಮಾಡಿದಾಗ, ಶಿಗ್ಗಾಂವ್, ಸೌನೂರ್, ಬಂಕಾಪುರ್ಗೆ ಕುಡಿಯೋ ನೀರಿಗೆ 350 ಕೋಟಿ, ಎಷ್ಟು 350 करोड़ कांको शिग्गांव, सौनूर, बंकापुर। तुमना अभी कहां से पानी आता? नागनूर के तालाब को पूरा रेडी कर को 24 घंटे तुमने क्या देता है हमें? पीने का पानी। तुम्हें बहुत जन को क्या हो रहा मालूम है? ಇದು ಸೌಳು ನೀರು ಯೂಸ್ ಮಾಡೋದ್ರಿಂದ ಬಟ್ಟೆ ಕಲ್ಲಾಗಕತ್ತೈತಿ, ತಲೆಯಾಗಿ ಒಂದು ಕೂದ್ರಾನ ಉಳಿಯವಲ್ವು. ಆ ಪರಿಸ್ಥಿತಿ ಏನಾಗ್ಬಿಟ್ಟೈತೆ ಅಂತ ಹೇಳಿದ್ರೆ, ಶಿಗ್ಗಾಂವ್, ಸೌಂದರ್, ಬಂಕಾಪುರದಾಗ ಈ ನಮ್ಮ ಹುಡುಗರು 30 ಇನ್ನೂ ಮದುವೆ ವಯಸ್ಸು ಬಂದಿರ್ತೈತಿ, ಆವಾಗ ತಲೆ ಅವ್ರದ್ದು ಸ್ವಚ್ಛ ಆಗಿರ್ತೈತಿ. ಬರೇ ಏನ್ ಟೆನ್ಷನ್ ಅಂತ ಹೇಳಿದ್ರೆ, ಯಾವ ಶಾಂಪೂ ಹಚ್ಕೋಬೇಕು, ಮದುವೆ ಆಗ ಮಟ್ರ ತಲೆ ಕೂದ್ಲ ಇರ್ಬೇಕಲ್ಲ. ಆ ಪರಿಸ್ಥಿತಿ ಶಿಗ್ಗಾಂವ್, ಸೌಂದರ್, ಬಂಕಾಪುರದ ಎಲ್ಲಾ ಜನರದಾಗೈತಿ. ಅದಕ್ಕಾಗಿ ಈಗ ನಮ್ದು ಟೆಂಡರ್ ಆಗೈತಿ. ಮುಂದಿನ ದೀಪಾವಳಿ ಮುಗಿಯೋದ್ರೊಳಗ ಅಥವಾ ಮುಂದಿನ ಈ ಮಾರ್ಚ್ ಏಪ್ರಿಲ್ಗೆ
ನಾವು 24 ತಾಸು ನಿಮಗೆ ನದಿ ನೀರು ಕೊಡ್ತೀವಿ. ಕುಡಿಯಾಕು ಅದ, ಬಟ್ಟೆ ತೊಳ್ಯಾಕು ಅದ, ಬಳಸಾಕು ಅದ. 24 ತಾಸು ನಾಗನೂರ್ ಕೆರೆಗೆ 109 ಕೋಟಿ ದುಡ್ಡು ಹಾಕಿನಿ. ಎಷ್ಟು? 109 ಕೋಟಿಯಲ್ಲಿ ನಾಗನೂರ್ ಕೆರೆಯನ್ನು ರೆಡಿ ಮಾಡಿಕೊಂಡು ಈಗೇನು ಊರಾಗೇನು JJM ಪೈಪ್ ಹಾಕಿವಲ್ಲ ಆ ನೀರ್ ಕನೆಕ್ಷನ್ ಇದಕ್ಕೆ ಕೊಡ್ತೀವಿ. 24 ತಾಸು ಕೂಡ ನಿಮಗೆ ಶುದ್ಧವಾದಂತ ನದಿಯ ಕುಡಿಯ ನೀರನ್ನು ನಾನು ಮುಂದಿನ ಮಾರ್ಚ್ ಒಳಗೆ ಅದನ್ನು ನಾನು ಪ್ರಾರಂಭ ಮಾಡಿಸ್ತೇನೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಬಹಳ ಅಭಿಮಾನದಿಂದ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಾನು ಶಾಸಕ ಆದ ಮೇಲೆ 14 ತಿಂಗಳ MLA ಆಗಿ ಶಿಗ್ಗಾಂವ್ ಸೋಂದ್ರ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಗೆ ಸುಮಾರು 1400 ಕೋಟಿ ರೂಪಾಯಿಗಳನ್ನ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ನಾ ಎಲ್ಲಾದ್ರೂ ಗುದ್ಲೆ ಪೂಜೆ ರಿಬ್ಬನ್ ಕಟ್ ಮಾಡಕ್ ಹೋದ್ರ ನಮ್ಮ ವಿರೋಧ ಪಕ್ಷದವರು ಇದು ಹಳೇದ್ ಗ್ರಾಂಟ್ ಅಂತಾರ. ನಾ ಅದಕ್ಕೆ ಮೊನ್ನೆ ಜೋಶಿ ಸಾಹೇಬರು ಬಂದಾಗ ಫೈಲ ಒಯ್ದಿದ್ದೆ. ಅವ್ರ ಅಧಿಕಾರ ಇದ್ದಾಗ ಮಾಡ್ಲಿಲ್ಲ, ಈಗ ನಾವು ಮಾಡಕತ್ತೀವಿ ಅಂತ ಹೇಳಿದ ತಕ್ಷಣ ನಾವು ಅರೆ 20 ವರ್ಷ ಇದ್ರಲ್ರಿ ನೀವು, ನಿಮ್ಗೆ ಯಾರಾದ್ರೂ ಕೈ ಹಿಡ್ದಿದ್ರ? ಮೌಲಾಲಿ ಡೋಂಗರ್ನವ್ರಿಗೆ ಪಟ್ಟ ಕೊಡಬೇಡ ಅಂತ ಯಾರಾದ್ರೂ ಹೇಳಿದ್ರ? ನಿಮ್ಗೆ ಶಿಗ್ಗಾಂವ್ ಸುಂದರ ಬಂಕಾಪುರ್ಗೆ 24 ತಾಸು ಕುಡಿಯೋ ನೀರು ಕೊಡಬೇಡ ಅಂತ ಯಾರಾದ್ರೂ ಹೇಳಿದ್ರ? ದವಾಖಾನೆಯನ್ನು ಪ್ರಾರಂಭ ಮಾಡಬೇಡ ಅಂತ ಹೇಳಿದ್ವ ನಿಮ್ಗೆ? ಇವತ್ತು ನಾವು 20 ಕೋಟಿ ರೂಪಾಯಿ ಟೆಂಡರ್ ಆಗ್ಯಾವ. ಈಗ ನಿಮ್ಮ ಊರಲ್ಲಿ ಎಲ್ಲೆಲ್ಲೇ ಈ ಕಚ್ಚಾ ರೋಡ್ ಅದಾವಲ್ಲ ಎಲ್ಲಾ ರೋಡ್ಗಳನ್ನು ನಾವು ಈಗ ಕೆಲಸ ಪ್ರಾರಂಭ ಮಾಡ್ತೇವೆ. ವಿಶೇಷವಾಗಿ ಆಶ್ರಯ ಫ್ಲಾಟ್ ಅಲ್ಲ, G+ ಮನೆಗಳನ್ನ ನಿಮ್ಗೆ ಯಾರು ಕೊಡಬೇಡ ಅಂದ್ರು? ನೀವ್ ಯಾಕೆ ಕೊಟ್ಟಿಲ್ಲ? ನಮ್ಮ ಮೊಗಲಲ್ಲಿ ಅವ್ರು ಹೇಳ್ದಂಗ ಆ ಮನೆಗಳೆಲ್ಲ ಹಾಳು ಬಿದ್ದು ಹುಟ್ಟಿದ್ದು. ಇವತ್ತು 200 ಮಂದಿಗೆ ನಾವು ಮನೆ ಕೊಟ್ಟಿವಲ್ಲಿ, ಖುಷಿಯಿಂದ ಅವ್ರು ಜೀವನ ಮಾಡ್ತಾ ಇದ್ದಾರೆ. 200 ಮಂದಿ ಅಂದ್ರ ಒಂದ್ ಮನೆಗೆ ನೀವು 300 ರೂಪಾಯಿ 400 ರೂಪಾಯಿ ಬಾಡಿಗೆ ಕೊಡ್ತಿದ್ರು ಅವರು. ಆ 200 ಮಂದಿ ತಿಂಗಳ 6 ಲಕ್ಷ ಉಳಿಸಿವಲ್ಲ ನಾವು. ಎಷ್ಟು? ಈಗ ಅವ್ರು 3000 ರೂಪಾಯಿ ಕೊಡ್ಬೇಕಾಗಿತ್ತ? 3000 ರೂಪಾಯಿ ಉಳಿದ್ರೆ 200 ಮನೆಗೆ ಎಷ್ಟು ಉಳಿತು? ತಿಂಗಳ 6 ಲಕ್ಷ ಉಳಿದಿದ್ವು. ಇದು 10 ವರ್ಷ ಅವ್ರು ಯಾಕೆ ಕೊಡ್ಲಿಲ್ಲ? ಅದಕ್ಕೆಲ್ಲ ತಾಯಿ ಹೃದಯ ಬೇಕು. ಹೆಲಿಕಾಪ್ಟರ್ನಾಗ ತಿರ್ಗಾರ್ಗ ಸಣ್ಣ ರೋಡ್ ಗೊತ್ತಾಗೋದಿಲ್ಲ. ಈಗ ನಾವೆಲ್ಲ ಸಣ್ಣ ರೋಡ್ನ್ಯಾಗ ತಿರುಗಿ ಹೊಲ ನೋಡಿ ಕಷ್ಟ ನೋಡಿ ಸುಖ ನೋಡಿ ಬಂದವರು. ನಾವ್ ಹಿಂಗ್ ಲೆಕ್ಕ ಹಾಕ್ತಿವಿ. 200 ಮನೆಗೆ ತಿಂಗಳ 6 ಲಕ್ಷ ಉಳಿಸಿದ್ರ ವರ್ಷಕ್ಕೆ 72 ಲಕ್ಷ ಬಡವ್ರಿಗೆ ಉಳಿಸ್ದಂಗ ಆಗ್ತೈತಿ. 72 ಲಕ್ಷ ನಾನು ಕೊಡಕ್ ಆಗ್ತೈತೆ? ಇವತ್ತು ನಿಮ್ಗೆಲ್ಲ ಈಗ ಪಟ್ಟ ಕೊಟ್ಟೆ ನಾನು. ನಾಳೆ ನೀವು ಮನಿ ಮಾಡ್ಕೊಂತೀರಿ, ನೀವು ಸಾಲ ಸೌಲಭ್ಯಗಳನ್ನು ತಗೊಂಡ್ಕೊಂತೀರಿ, ನೀವು ಎಲ್ಲರ ಕಷ್ಟ ಇದ್ದಾಗ ನಿಮ್ಗೆ ಅನುಕೂಲ ಆಗ್ತೈತಿ. ಈ ತರ ಯೋಚನೆ ಮಾಡಿಕೊಂಡು ನಮ್ಮ ವಿಧಾನಸಭಾ ಕ್ಷೇತ್ರದಾಗ 3 ಲಕ್ಷ ಜನಸಂಖ್ಯೆ ಐತಿ. 2,40,000 ವೋಟರ್ಸ್ ಅದಾರ. 20,000 ಮನಿ ಅಂತ ಹೇಳಿದ್ರ ಒಂದ್ ಮನ್ಯಾಗ 5 ಮಂದಿ ಹಿಡಿದ್ರ 1 ಲಕ್ಷ ಮಂದಿ ಇವತ್ತು ಹೆಂಗ್ ಅದಾರಪ್ಪ ಅಂತ ಹೇಳಿದ್ರ ಅವ್ರ ಮನಿನವ್ರ ಹೆಸರ ಮೇಲೆ ಇಲ್ಲ. ಇವತ್ತು 1 ಲಕ್ಷ ಜನರಿಗೆ ಇವತ್ತು ನಾವು ಏನ್ ಮಾಡಕತ್ತೀವಿ ಅಂತ ಹೇಳಿದ್ರೆ ಪಟ್ಟ ಕೊಟ್ಟು ಅವ್ರಿಗೆ ನ್ಯಾಯ ಕೊಡುವಂತ ಕೆಲಸ ಕಾಂಗ್ರೆಸ್ ಪಕ್ಷದ ಸರ್ಕಾರ ನಿಮ್ಮ ಜನಪ್ರತಿನಿಧಿಯಾಗಿ ನಾನು ಮಾಡ್ತಾ ಇದ್ದೀನಿ ಅನ್ನಂತ ಮಾತನ್ನ ಇವತ್ತು ಬಹಳ ಅಭಿಮಾನದಿಂದ ನಾನು ಹೇಳಕ್ ಬರ್ತಾ ಇದ್ದೀನಿ. ನಾವು ಕಾಂಗ್ರೆಸ್ನವರು ಬಡವ್ರ ಬಗ್ಗೆ ಚಿಂತನೆ ಮಾಡೋರು. ನಾವು 10 kg ಅಕ್ಕಿ ಕೊಡಾಕತ್ತೀವಿ. ಬಿಜೆಪಿಯಲ್ಲಿ ಯಾರು ಕೊಡಬೇಡ ಅಂತ ಹೇಳಿದ್ರು? ನೀವು ಮುಖ್ಯಮಂತ್ರಿ ಇದ್ರಲ್ಲ. ನಾವು 2,000 ರೂಪಾಯಿ ಕೊಡಾಕತ್ತೀವಿ ಗೃಹಲಕ್ಷ್ಮಿ. ಇವ್ರು ಯಾಕೆ ಕೊಟ್ಟಿಲ್ಲ? ನಾವು ಕರೆಂಟ್ ಬಿಲ್ ಫ್ರೀ ಮಾಡೀವಿ. ಇವ್ರು ಯಾಕೆ ಕರೆಂಟ್ ಬಿಲ್ ಫ್ರೀ ಮಾಡಿಲ್ಲ? ಇವತ್ತು ಎಲ್ಲಾ ತಾಯಂದ್ರಿಗೆ ನಾವು ಬಸ್ ಫ್ರೀ ಮಾಡೀವಿ. ಇವ್ರು ಯಾಕೆ ಮಾಡಿಲ್ಲ? ಅದಕ್ಕೆ ಮಾಡಕ್ ದಮ್ ಬೇಕಲ್ಲ, ಧೈರ್ಯ ಬೇಕಲ್ಲ, ಅದಕ್ಕೆ ಧೈರ್ಯ ಬೇಕಲ್ಲ. तुम्हें ताज्जुब होता, शिग्गांव को गृह लक्ष्मी महीने को 7 करोड़ रुपए देते हैं. कहते 2-2 हजार तुम्हें हिसाब लगा रहे हैं. सबका हिसाब लगाओ कितने होते हैं? 3,500 घर आए. 7 करोड़ रुपए महीना क्या दे रहे हैं हमें? खाली गृह लक्ष्मी भी दे रहे हैं. बस्सा तुम्हें कितने बार फिर रहे हैं हमना मालूम हो. अब तो की छुट्टियां, एक बस भी खाली नहीं मिल रही. 4 बाइका रहते हैं, एक मर्द मैंने बैगान ढोने लिख जाते हैं. वो 21 टिकट के पैसे है नहीं कामना. ऐसा जगह करेक्ट रहे हैं. बैगान ढोने के वास्ते में चोरे को तो भी वो कौन से तो PUC करे से चकराना छुट्टियां कई पड़ रहे कर रहे उन्होंने. इन्हों टूर को जाने वाले उन्होंने बैगान ढोने वाले. ऐसी हालत हो गई. लेकिन ನಮ್ಮ ಕರ್ತವ್ಯ ನಾವು ಮಾಡ್ತಾ ಇದೀವಿ. ಇವತ್ತು ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ 3 ವರ್ಷದಲ್ಲಿ ಸುಮಾರು 800 ಕೋಟಿ कहते 800 करोड़ रुपए मेरे MLA एरिया में खाली गरीबों को दिए. मैं डायरेक्ट पैसे डालें. 10 kg चावल दे रहे. ಯಾಕ್ರಿ ಬೊಮ್ಮಾಯಿ ಸಾಹೇಬ್ರೆ 10 kg ಅಕ್ಕಿ ಕೊಟ್ಟಿಲ್ಲ ನೀವು? ಯಾಕೆ ನೀವು 2,000 ರೂಪಾಯಿ ಕೊಟ್ಟಿಲ್ಲ? ಯಾಕೆ ಕರೆಂಟ್ ಬಿಲ್ ನೀವು ಫ್ರೀ ಮಾಡಿಲ್ಲ? ಯಾಕೆ ಬಸ್ ಫ್ರೀ ಮಾಡಿಲ್ಲ ನೀವು? ಯಾಕೆ ಬಡವರಿಗೆ ಪಟ್ಟ ಮಾಡಿಲ್ಲ ನೀವು? ಅರೆ ನಿಮ್ಗೆ ಯಾರು ಮಾಡ್ಬೇಡಂದ್ರು? ಇವತ್ತು ಯಾಸೀರ್ ಪಠಾಣ್ ಒಬ್ಬ ಸಾಮಾನ್ಯ MLA ಆಗಿ ಮಾಡ್ತಾನಂದ್ರೆ ನೀವು ಮುಖ್ಯಮಂತ್ರಿ ಆಗಿ ಮಾಡ್ಬೋದಾಗಿತ್ತಲ್ಲ.
ಅದಕ್ಕಾಗಿ ನಾನು ನಿಮ್ಗೆ ಮನವಿ ಮಾಡ್ತೀನಿ, ನಾವು ದುಡ್ದೇವಿ, ನಮ್ಗೆ ಪಗಾರ ಕೊಡ್ಬೇಕು. ನೀವು ಪಗಾರ ಅಂದ್ರೆ ಯಾವುದು? ನಾಳೆ ಮುನ್ಸಿಪಾಲಿಟಿ ಇಲೆಕ್ಷನ್ ಬರ್ತೈತಿ, ನಮ್ಮದು ಪಕ್ಷದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಯಾರು ನಿಂತರೂ ಕೂಡ ಪ್ರಚಂಡ ಬಹುಮತದಿಂದ ನೀವು ಆರಿಸಿ ನಮ್ಗೆ ಪಗಾರ ಕೊಡ್ಬೇಕು. ಕೊಡ್ತೀರಲ್ಲ पगार ಕೊಡ್ತೀರಿ, ನಂಗೆ ಕಳಿಸ್ತೀರಿ. सारा दिन रबाले को तुमने शाम को पगार नहीं दिया तो क्या होता? तुम्हें कितनी बद्दुआ गालियां देते नहीं, हमें तो देते नहीं. देखो सुबह से ಬೆಳಗ್ಗೆ 10 ಗಂಟೆಗೆ ಕರ್ಕೊಂಡು ಹೋಗಿ ಸಾಯಂಕಾಲ ನಿಮ್ಗೆ 6 ಗಂಟೆ ಮಟ್ಟ ದುಡಿಸ್ಕೊಂಡು ಪಗಾರ ಕೊಡಲಿಲ್ಲ ಅಂದ್ರೆ ಅವನ್ಗ, ಅವ್ರ ಅಪ್ಪನಿಗೆ, ಅವನ ಮಕ್ಕಳಿಗೆ ಎಲ್ಲ ಶಾಪ ಹಾಕ್ತೀರಿ ನೀವು. ನಾವು ದುಡ್ದೇವಿ, ನಾವು ನಿಮ್ಮ ಪರವಾಗಿ ಕೆಲಸ ಮಾಡೀವಿ. ನಾಳೆ ಯಾರೇ ನಮ್ಮ ಅಭ್ಯರ್ಥಿ ಆಗಲಿ, ಮುನ್ಸಿಪಾಲಿಟಿ ಇಲೆಕ್ಷನ್ಯಾಗ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಯಾರೇ ಆಗಿರ್ಲಿ, ನೀವು ಅವ್ರಿಗೆ ಮತ ಹಾಕಬೇಕು, ಅವ್ರಿಗೆ ಗೆಲ್ಲಿಸ್ಬೇಕು. 2028ಕ್ಕೆ ಮತ್ತೆ ನಾವು MLA ಚುನಾವಣೆಗೆ ಬರ್ತೀವಿ, ನೀವು ನಮ್ಗೆ ಆಶೀರ್ವಾದ ಮಾಡಬೇಕು. ಆಮೇಲೆ ನಾ ಹೇಳ್ತೀನಿ, ನಿಮ್ಮ ಪಟ್ಟಾದಲ್ಲಿ ನೀವು ಯಾರಿಗೂ ₹1 ಕೊಡಂಗಿಲ್ಲ. ಅದಕ್ಕೆ ಬಹಳ ವಿರೋಧ ಐತೆ ನಂದು. ನಾ ಎಲ್ಲಾ ಮುಖಂಡರಿಗೆ ಹೇಳೀನಿ, ಯಾರು ಕೂಡ ಬಡವ್ರ ಕಡೆ ₹1 ತಗೊಳಂಗಿಲ್ಲ. ಯಾರಾದ್ರೂ ನಿಮ್ ಕಡೆ ಕೇಳ್ಯಾರಂದ್ರ ನಾನಂಕರು ಹೈಫೈ MLA ಅಲ್ಲ, ಇಲ್ಲೇ ರೌಂಡ್ ಹೊಡಿತಿರ್ತೀನಿ. ವಾರದಾಗ 3 ದಿನ ಮುನ್ಸಿಯರ್ ಆಫೀಸ್ನಾಗ ಕುಂದಿರ್ತೀವಿ, ಆಮೇಲೆ ನಮ್ಮ ಅಂಬೇಡ್ಕರ್ ಭವನದಾಗ ಕುಂದಿರ್ತೀವಿ, ಇಲ್ಲೇ ತಿರುಗ್ತಾ ಇರ್ತೀವಿ. ದಯವಿಟ್ಟು ನಮ್ ಗಮನಕ್ಕೆ ತರ್ರಿ. ನನಗಂಗರು ಇವತ್ತಿನ ಮಟ್ಟ ಯಾರು ಅಂತದ್ದು ಕಂಪ್ಲೇಂಟ್ ಬಂದಿಲ್ಲ. ಎಲ್ಲಾ ನಮ್ಮ ಹುಡುಗರು, ವಿಶೇಷವಾಗಿ ಪುರಸಭಾ ಸದಸ್ಯರು ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರ್ಲಿ. ನಾನು ಈಗ 6,000 ಮನಿಗಳನ್ನ ನನಗೆ ಕೊಡ್ತೇನೆ ಅಂತ ಹೇಳ್ಯಾರ. 6,000 ಮನಿಗಳು ಕೊಟ್ರೆ ಮತ್ತೆ ನಿಮ್ಗೆ ಯಾರ್ಯಾರಿಗೆ ಪಟ್ಟ ಆಗಿತ್ತಲ್ಲ, ಯಾರ್ಯಾರಿಗೆ ಮನಿ ಇಲ್ಲ, ಆ ಮನಿನೂ ಲಿಸ್ಟ್ ಮಾಡಕ್ ಹೇಳೇನಿ ನಾನು. ಮುಂದಿನ ದಿನಗಳಲ್ಲಿ ನಿಮ್ಗೆ ಮನಿನೂ ಹಾಕ್ತೀವಿ, ನಿಮ್ಗೆ ಶುದ್ಧವಾದ ಕುಡಿಯುವ ನೀರನ್ನು ಕೊಡ್ತೀವಿ. ಜೊತೆಗೆ ಈಗ ದವಾಖಾನಿನೂ ಕೂಡ ಇನ್ನೊಂದು 10-15 ದಿನದಲ್ಲಿ ಅದನ್ನು ಪ್ರಾರಂಭ ಮಾಡ್ತೀವಿ. ನಿಮ್ಗೆ ಬೇಕಾಗಿದ್ದೇನು? ಒಂದು ಆರೋಗ್ಯ ಸಲುವಾಗಿ ಒಳ್ಳೆ ಹಾಸ್ಪಿಟಲ್ ಹಿಂದಿನ ಸರ್ಕಾರದವ್ರು ಮಾಡಿರ್ಬೋದು, ಅದ್ರ ದುಡ್ಡು ಖರ್ಚು ಮಾಡಿ ನಾವ ರೆಡಿ ಮಾಡೇವಿ. ಅದನ್ನ ಅವ್ರು ಹೋಗೋ ಮುಂದೆ ಗುದ್ಲಿ ಹೊಡೆದು ಹೋದ್ರು, ಬಾಕಿದೆಲ್ಲ ಕೆಲಸ ನಮ್ಮ ಸರ್ಕಾರ ಮಾಡೈತಿ. ಒಳ್ಳೆ ಆರೋಗ್ಯ ಕೊಡಕತ್ತೀವಿ. ನಿಮ್ಗೆ ಮೌಲಾನಾ ಆಜಾದ್ ಶಾಲೆನೂ ಪ್ರಾರಂಭ ಮಾಡೀವಿ. ನಮ್ಮ ಶಿಗ್ಗಾಂವ್ ವಿಧಾನಸಭಾ ಕ್ಷೇತ್ರದಲ್ಲಿ 13 KPSC ಶಾಲೆ ಮಾಡೀನಿ. ನೀವು ಬಡವ್ರ ಮಕ್ಕಳು ಯಾರು ಕೂಡ ಪ್ರೈವೇಟ್ ಇಂಗ್ಲಿಷ್ ಮೀಡಿಯಂ ಸ್ಕೂಲಿಗೆ 40-50 ಸಾವಿರ ರೂಪಾಯಿ ಕೊಟ್ಟು ಹೋಗಕ್ಕಾಗೋದಿಲ್ಲ ಅಂತೇಳಿ ಬಡವ್ರ ಮಕ್ಕಳಿಗಾಗಿ 13 KPSC ಶಾಲೆಗಳನ್ನು ನಾವು ಪ್ರಾರಂಭ ಮಾಡೀವಿ. ನಿಮ್ಮ ಮೌಲಾನಾ ಆಜಾದ್ ಶಾಲೆನೂ ಕೂಡ LKG ಇಂದ PUC ಮಾಡೀವಿ. ಉರ್ದು ಸ್ಕೂಲನ್ನು ಮಾಡೀವಿ. ಮತ್ತೆ ಇಲ್ಲೇ ಕನ್ನಡ ಶಾಲೆ ಮಾಮಲೆ ದೇಸಾಯಿ ಪಕ್ಕ ಶಾಲೆ ಐತಲ್ಲ, ಆ ಶಾಲೆನೂ ಕೂಡ ಮಾಡೇವಿ. ಈ ಶಾಲೆಗೂ ವಾಟರ್ ಫಿಲ್ಟರ್ ಅದನ್ನು ಮಾಡೇವಿ. ಏನ್ ಕೆಲಸ ಹೇಳ್ತೀರಿ? ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ನಿಮ್ಮೆಲ್ಲರ ಆಶೀರ್ವಾದದಿಂದ ನನ್ನ ಮೇಲೆ ಬಹಳ ಜೀವಾದಾರ. ನಾ ಯಾವ ಲೆಟರ್ ಒಯ್ದ್ರು ಯಾವ ಲೆಟರ್ ವಾಪಸ್ ಬಂದಿಲ್ಲ. ಎಲ್ಲಾ ರೀತಿಯ ಸಹಕಾರ ಮಾಡ್ತಾ ಇದಾರ. ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆಶೀರ್ವಾದ ನಮ್ಮ ಮೇಲೆ ಇರ್ಲಿ ಅನ್ನಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಯಾರ್ಯಾರು ನಿಮ್ಮ ಪರವಾಗಿ ಪ್ರಯತ್ನ ಮಾಡ್ಯಾರ, ಇವೆಲ್ಲ ಪೇಪರ್ ಸುಮ್ಮನೆ ಆಗೋದಿಲ್ಲ. ಈ ವಾರ್ಡ್ನಾಗ ಬಹಳಷ್ಟು ಹುಡುಗರು ಕೆಲಸ ಮಾಡ್ತಾ ಇದಾರ. ಅವ್ರ ಮೇಲೆ ನಿಮ್ಗೆ ಪ್ರೀತಿ ಇರ್ಲಿ. ಮುಂದಿನ ಪುರಸಭೆ ಚುನಾವಣೆ ಶಿಗ್ಗಾಂವ್ದಾಗ 23ಕ್ಕೆ 23 ಗೆಲ್ಬೇಕು. ನಾವು ಗೆಲ್ಲಿಸ್ತಿರಲ್ಲ, ಪಗಾರ ಕೊಡ್ತಿರಲ್ಲ ನಮ್ಗೆ. ಏನು ಖಾಲಿ ಕೈ ಜಾಯ್ ಕಾಂಕ लगाते नहीं तुम्हारे वास्ते मेहनत कर रहे, तुम्हारे वास्ते काम कर रहे. तुम्हें दुआ देना. हमना आने वाले म्युनिसिपैलिटी इलेक्शन होंगे, कौन सा भी इलेक्शन होंगे, ठीक है, तो गरीबों के बारे में सोचने वाले हमें. तुमना 5 गारंटी जो दे रहे हैं, कौन से न कौन से बहाने से हर एक रेशन कार्ड को, एक घर को 4-5 हजार रुपए दे रहे हैं हमें. कौन से न कौन से गृह लक्ष्मी देते हैं, करंट बिल एक 700-800 रुपए भरते थे. तुम्हें बच रहे नहीं? वो कौन तो पूछ रहेगा बिल? बस्सा गिस्सा सब ये पकड़े. एक घर को 5,000 रुपए हमारी गवर्नमेंट की स्कीम तुमने आ रही. इतनी मदद करने वाली पार्टी को तुम्हें हमेशा दुआ करना, तुम्हें साथ देना कर बोलते हुए, मुझे ಶಿಗ್ಗಾಂವ್ ನನ್ನನ್ನು ಶಿಗ್ಗಾಂವ್ ಸೋಂದೂರು ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿ ಆಯ್ಕೆ ಮಾಡಿದ್ದಕ್ಕೆ ತಮ್ಗೆಲ್ಲರಿಗೂ ಕೂಡ ಅನಂತ ಕೋಟಿ ಧನ್ಯವಾದ ಅರ್ಪಿಸಿ ನನ್ನ 4 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.